ಎಲ್ರಿಗೂ ಶರಣಾರ್ಥಿ. ಈ ಕಾವೇರಿದು ಮದುವೆದು ವಿಡಿಯೋ ಹಾಕಂಗಿಲ್ರಿ. ಸೀದಾಕಿ ಗಂಡನ ಮನೆಗೆ ಹೋಗೋ ವಿಡಿಯೋ ಹಾಕ್ತೀನಿ. ಯಾಕಂದ್ರೆ ಕೆಲವೊಂದು ಕತೆ ಒಳಗೆ ಹಾಕೀನಿ ಮದುವೆ ವಿಡಿಯೋ. ಮದುವೆ ಹೆಂಗೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಪದ್ಧತಿ ಹಾಕೀನಿ. ಏನು ಹೊಳ ಹಾಕೋದಂತೇಳಿ ಹಾಕಿಲ್ರಿ. ಇವತ್ತು ಕಾವೇರಿನ ಗಂಡನ ಮನೆಗೆ ಕಳ್ಸಕ್ಕೆ ಹೋಗ್ತೀವಿ. ಇನ್ನು ಮೇಗಿದ್ದ ಆಕಿದ್ದು ಗಂಡನ ಮನೆಯ ಜೀವನ ಹೆಂಗಿರ್ತೈತಿ ಅಂತೇಳಿ ನೋಡೋರಂತೆ. ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ. ಇಲ್ಲೇನು ಮಾಡಕತ್ತೀವಿ ಬಂದು? ನನ್ನ ಗಿಡ ಎಲ್ಲ ನೋಡಾಕತ್ತಿದ್ದೀವ. ನೀವೇನು ಗಿಡ ಎಲ್ಲ ಒಣಗಿಸ್ಬಿಟ್ರಿ. ನಾನು ಗಂಡನ ಮನೆಗೆ ಹೋಗಿಂದ ತೀರ ಗಿಡಕ್ಕೆ ನೀರು ಹಾಕಕ್ಕೆ ಬರಂಗಿಲ್ಲ ಅನ್ಬೆ. ಒಂದಿಟ್ಟು ಸಗಣಿ ಗೊಬ್ಬರನ ಹಾಕ್ಬೇಕಿಲ್ಲ. ಪಾಟ್ನಾಗಿನ್ನು ಎಲ್ಲ ಸುತ್ತಾರಲ್ಲ ಕಸ ಪಸ ತೆಗೆದು ಆ ಸಗಣಿ ಗೊಬ್ಬರ ಹಾಕಿದ್ರೆ ಇನ್ನೂ ಎಷ್ಟು ಚಂದ ಜಿಗಿತಿದ್ವು. ತೀರ ಹೆಂಗೆ ಅಂತೀನಿ ನಾನು. ಎಷ್ಟು ಚಂದ ಗಿಡ ಹಚ್ಚಿದ್ದೀವ ನಾನು. ನೀನು ದೌತಿ ಬಿಟ್ಟು ಮಾಡ್ತಿದ್ದೀವ. ಹಂಗತಿ ಯಾರು ಮಾಡ್ತಾರೆ ಹೇಳು? ನಿಮ್ಮ ವೈನಿ ಏನು ದೌತಿ ಬಿಟ್ಟು ಮಾಡೋಕೆ? ನನಗೆ ಮಾಳಿಗೆ ಹತ್ತಿ ಹಿಡಿದಾಗಂಗಿಲ್ಲವ. ಅದಕ್ಕೆ ನಿಮ್ಮ ಅಣ್ಣ ಬೈತನ. ಮತ್ತು ನೀರು ತೊಗೊಂಡು ಕೊಡ ತೊಗೊಂಡು ಮತ್ತು ಮ್ಯಾಗ ಹತ್ಬೇಕಲ್ಲ. ಮತ್ತು ಏನಾರ ಮಾಡ್ಕಿಡ್ಕೊಂಡ್ರೆ ಅಂತೇಳಿ ಬೈತನ. ಅದಕ್ಕೆ ಹತ್ತಂಗಿಲ್ಲ. ಕರೆ ಅಂದ್ರೆ ಯವ್ವ, ನಾನು ಸಣ್ಣ ಮಕ್ಕಳು ಜೋಪಾನ ಮಾಡ್ದಂಗೆ ಮಾಡಿದ್ನಿವ ಗಿಡನ. ನಂಗೆ ಒಂಥರ ಅನ್ಸಕತ್ತವ. ಹಳೆಯಂದ್ರು ಇನ್ನೂ ಮಕ್ಕೊಂಡಾರನ? ಇನ್ನೂ ಮಕ್ಕೊಂಡಾರ ಅವರು. ಯವ್ವ, ನನಗೆ ನಿನ್ನೆ ಲಗ್ಗಂದಾಗ ಓಡಾಡಿ ಕಾಲೆಲ್ಲ ಹರಿಯಾಕತ್ತಿದ್ದು ಬೇಯವ್ವ. ಸಾಕಾಗ್ಬಿಟ್ಟಿತ್ತು. ಯಾವಾಗ ಬಂದು ಮಕ್ಕೊಂಡೇನ ಅಂತ ಅನಿಸ್ಬಿಟ್ಟಿತ್ತು ಬೇಯವ್ವ. ನಿನ್ನೆ ನಿನ್ನ ದಾರಿ ಕಾದಕ್ಕಾದ್ರೆ ನಿಮ್ಮ ಅಣ್ಣ ಏನಂದ, ಅವರು ಹೊತ್ತಿಗೆ ಹಾಳಾಗಿ ಬರ್ತಾರ, ನೀವು ಮಕ್ಕೊಂಡು ಬಿಡ್ಬಿ ಅಂತ ಅಂದ. ಮನೆ ಬರೋರೊಳಗೆ 12 ಗಂಟೆ ಆಗಿತ್ತವ. ಮತ್ತು ಆಕಿನ ಕಾವೇರಿನ ಮನೆಗೆ ಬಿಟ್ಟು ಮತ್ತು ಬಂದ್ವಿ. ಕೊಳ್ಳನ ಸಾಮಾನು ಸತಿ ಕರೆ ತೆಗೆದಿಲ್ಲ ನೋಡು. ಹಂಗೆ ಮಕ್ಕೊಂಡು ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ. ನಮ್ಮ ಮನೆ ಗದ್ಲಿತ್ತು ಬಿಡಿಯವ್ವ. ಆದ್ರೂ ಕಾವೇರಿ ಮನೆತನ ಚಲೋ ಐತೆ ನೋಡ್ಬೇಯವ್ವ. ಚಲೋ ಆತು ಬಿಡಿಯವ್ವ. ಪಾಪ ಅದು ಪರದೇಶಿ ಕೂಸು. ಇನ್ನರ ಜೀವನದಾಗ ಚಂದಾಗಿ ಇರಲಿ. ಹುಡುಗ ಬೇಸಿದಾನ, ನೋಡಕ್ಕೆ ಚಂದ ಅದನ. ಮಾತಾಡ್ಸ್ದವ್ರು ಕೂಡ ಚಂದ ಮಾತಾಡ್ತಾನ. ನಮಗೆ ಮತ್ತೆ ಉಳ್ಕೈತೆ ಹೆಂಗೆ ಗೊತ್ತಾಗ್ಬೇಕ್ರಿ? ಅವ್ರ ಮನೆಯವರೆಲ್ಲ ಬೇಯಿಸಿದಾರ. ಸತೀಶ್ ಡಾಕ್ಟ್ರನ ಮನೆಯವ್ರಿಗೆ ಶ್ರೀಮಂತಿಗೆ ಅಮೂಲ್ ಭಾಳ ಐತವ. ಅವರವ್ವ ಆಮೇಲೆ ನಮ್ಮ ಕಾವೇರಿ ಗಂಡ ಟಪ್ ಆಡವ. ಅವಗನ ಸೊಕ್ಕಿನೂ ಅದಾವ. ರೊಕ್ಕ ಮಾಡಿಸ್ತವ. ಆದ್ರೆ ಜಗ್ಗು ಶ್ರೀಮಂತರ ಅದಾರ ಬೇಯವ್ವ. ಅದೇನು ನಮ್ಮ ಕಾವೇರಿಗೆ ತುಸ ಬಂಗಾರ ಹಾಕ್ಲಿಲ್ಲ ಬೇಯವ್ವ. ಜಗ್ಗರಿ ಬಂಗಾರ ಹಾಕಿದ್ರು ನೋಡೋರು. ಚಲೋ ಆತು ಬಿಡು. ಆದ್ರೆ ಕಾವೇರಿ ರತ್ತಿ ಹೊಟ್ಟೆ ಉರ್ಕೊಳಕತ್ತಿದ್ಲು ನೋಡು. ಅಲ್ಬೇಯವ್ವ, ಲೀಲಾನ ಮನೆಗೆ ಇದಕ್ಕೆ ಕೊಟ್ಟೋನವ. ಪಾಪಿದು ತಣ್ಣಗಿರ್ಬೇಕಂದ್ರೆ ಆಕೆ ಲೀಲಾ ತಣ್ಣಗಿಡಾಕ ಬಿಡಂಗಿಲ್ಲ ತಗೋಬೇಯವ್ವ. ನಿನ್ನೆ ಆಕೆ ಒಟ್ಟು ಮೇಕಪ್ ಸಾಮಾನು ತುಡು ಮಾಡಿಟ್ಕೊಂಡ ನೋಡ್ಬೇಯವ್ವ. ಕಾವೇರಿ ರತ್ತಿ ಮತ್ತು ಏನು ಮಾಡೋದು? ನಾವು ತೊಗೊಂಡು ಹೋಗಿದ್ದು ಒಂದು ಈಟಗ ಲಿಪ್ಟಿಕ್ ಅದನ್ನ ಆಟ ಹಚ್ಚಿದ್ವು. ಮೇಕಪ್ ಬಾಕ್ಸ ತುಡು ಮಾಡಿಬಿಟ್ಟಿದ್ಲಕ್ಕಿ. ಅಯ್ಯದ್ರ ಚಾಂಡಾಳಿ ಎಂತ ಹೊಲಸು ಬುದ್ಧಿ ಅದಾವ ಅದ್ರ ಹತ್ರ. ಆದ್ರೂ ನಮ್ಮ ಕಾವೇರಿ ನೋಡಕ್ಕೆ ಚಂದ ಅದ. ಆಕಿತಿನ ಚಂದ ಕಂಡ್ಲ ಲೀಲಾನ್ಕಿನ. ಸಿಂಪಲ್ ಆಗಿದ್ರು ಎಷ್ಟು ಚಂದ ಕಂಡ್ಲಿ ಬೇಯವ್ವ ನಮ್ಮ ಕಾವೇರಿ. ನಾವು ಇವತ್ತು ಹೋಗ್ಬೇಕಂತ ಮಾಡಿದ್ವಿ. ನಿನ್ನೆ ಕಾವೇರಿ ರಾಮದಲ್ಲ ಇವತ್ತೊಂದು ದಿನ ನಿಂದ್ರಿಯವ್ವ. ಆಕಿನ ಗಂಡನ ಮನೆಗೆ ಕಳಿಸಿ ಬರಾಕಂತ್ರಿ. ಆಕಿಗಾರ ಯಾರದಾರ ಅಂತೇಳಿ ಪಾಪ ಗುಳಾಶಿ ಬಾಡಿ ಐತಿ. ಮತ್ತು ಅದಕ್ಕೆ ಇವ್ರಿಗೆ ಅಂದೆ ಇವತ್ತು ಬ್ಯಾಡ್ರಿ ನಾಳೆ ಹೋಗೋಣಂತೆ. ಇರಲಿ ಬಿಡಯ್ಯವ್ವ, ಪರದೇಶಿ ಕೂಸು. ಪಾಪ ಅದಕ್ಕರ ಯಾರದ ಅಲ್ಬೇಯವ್ವ. ಅವ್ರ ಅಪ್ಪನ ಕಡೆದಾರು ಒಬ್ಬರು ಬಂದಿದ್ದಿಲ್ಲ ನೋಡ್ಬೇಯವ್ವ. ಎಂತಾರು ಇರ್ಬೇಕು ಅವರು. ಕರುಣಿಗೇಡಿಗಳು ಇರ್ತಾವ ಬಿಡು. ಮತ್ತೆ ಇನ್ನೇನು ಮಾಡೋದು? ಪಾಪ ಎಲ್ಲಾರು ಯಾಕಿರೋಲ್ಲಕ್ಕ. ಕಾವೇರಿ ಜೀವನ ಚಂದಾಗಿದ್ರು ಸಾಕು ನೋಡುವ. ಏನವ ಎದ್ದೆ? ನೋಡು, ನೀರು ಹಾಕಿಲ್ಲ ಗಿಡಕ್ಕಂತೇಳಿ ನಿಮ್ಮ ತಂಗಿ ಬೈಯಾಕತ್ತ. ನಾನು ನಿನಗೆ ಹೇಳಿದೆ ನೀರು ಗೊಬ್ಬರ ಹಾಕಯ್ಯಪ್ಪ ಅಂತೇಳಿ. ಹಾಕುನಂತ ಬಿಸಿಲು ದಿನ ಆಡ್ವೆ ಅದಕ್ಕೆ ಹಂಗತೆ ಆಗ್ಯಾವ ಗಿಡ. ಇನ್ನೊಂದವಾ ನಿಮ್ಮ ಇವು ದೌತಿ ಮಾಡಂಗಿಲ್ಲ. ಈ ಮಣ್ಣೆ ಹೇಳಿನಕಿ ಒಂದಿಟ್ಟು ಸಗಣಿ ಕಲಿಸಿ ಗೊಬ್ಬರ ಹಾಕಂತೇಳಿ ಸುಮ್ಮನೆ ಆಗ್ಯಾವ ನೋಡು. ಪರವ ಅವು ಬುದ್ಧಿಗೆ ಐತಿಲ್ ಕೇಳು. ಅಲ್ಲ ಇನ್ನೂ ಆಕೆ ಮುಗುಳಿ ಮ್ಯಾಕ್ ಮಾಡ್ಕೊಂಡು ಮಕ್ಕೊಂದಳ ನಿಮ್ಮ ಈಕಿ ಎದ್ದು ಆ ಹೊರಗಿನ ಅಂಗಳ ಎದಕ್ಕೆ ಕಸ ಗುಡಿಸ್ಬೇಕವ್ವ. ಅಲ್ಲಿ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕ್ಯಾಳ ನೋಡು. ನಾನು ಮುಗುಳಿ ಮ್ಯಾಗ 4 ಚಟಾಸಿ ಕೆಲಸ ಹೇಳ್ತಿದ್ದಿಲ್ಲ. ಬರೀ ಇಂಥದ್ದು ಮಾಡ್ತಾಳ ನೋಡು ಪರವ ಈಕಿ. ಯಪ್ಪ, ನಮಗೆ ಖಾಲಿ ಕುಂತು ಅಭ್ಯಾಸ ಇಲ್ಲ ಬಿಡ. ಏನು ತಪ್ಪಾತ್ ಬಿಡು. ಬಾಕಿ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿದ್ರಿ ಏನು ಅದೇನು ಹೊರಿಬಿರಿ ಕೆಲಸ ಅಲ್ಲಲ್ಲ ಯವ್ವ. ಕೆಲಸ ಮಾಡಕ್ಕೆ ತಪ್ಪನ್ನಂಗಿಲ್ಲ. ಆದ್ರೆ ವೈನಿಗೆ ಸ್ವಲ್ಪ ಬುದ್ಧಿ ಬರ್ಬೇಕು. ಆಕೆಗೆ ಜವಾಬ್ದಾರಿ ಇಲ್ಲ. ನನ್ನ ಮನೆ ಇದು, ನಾ ಎಲ್ಲ ಮಾಡಬೇಕು ಅನ್ನೋದಿಲ್ಲ. ಅದಕ್ಕೆ ಹೇಳ್ತಾನ ನೀ ಸುಮ್ಮನೆ ಹ್ಞೂ ಅನ್ನ ಕಲಿ. ಒಂದಿಷ್ಟು ದಿನ ಸುಮ್ಮನೆ ಇರ ಕಲಿಬಿ. ನೀನು ಹಂಗಾಗಿ ದೀಪಿ ಲೇ ದೀಪಿ ಇದ್ರದ್ದೊಂದು ಪೊಸಿಟಿವ್ ಏನೇನು ಕಾಟ. ಒಂದಿಟ್ಟು ಕುಂದಿರ್ಸ್ಕೊಡವಲ್ದು, ಒಂದಿಟ್ಟು ನಿಂದಿರ್ಸ್ಕೊಡವಲ್ದು. ಬರೀ ದೀಪಿ ಅಂತ ಗಂಟು ಬಿದ್ದು ಬಿಟ್ಟ. ಏನು ಬಾಯನ್ ಹಲ್ಲು ಉದುರ್ಸಂತೀನ ಏನು ಅಂತೇಳಿ ಒಂಟಕ್ಷಲೆ ಮಾತಾಡ್ತಿ. ಏನ್ರಿ ಅಂತ ಕೇಳಕ್ ಬರಂಗಿಲ್ಲನು? ಗಂಡ ಕೊಡು ಮರ್ಯಾದೆ ಇದ ನಿಂದ. ಇನ್ನು ಮೇಗಿದ್ದ ಏನ್ರಿ ಅಂತ ಕೇಳ್ಬೇಕು. ಏನು ಹೇಳ್ರಿ? ನಾವು ಇಲ್ಲೇ ಕುಂತಿರ್ತೀವಿ. ಹೋಗಿ ಒಂದಿಟ್ಟು ಚಾ ಮಾಡ್ಕೊಂಬಾ ಅವಾಗ ಪಾರವಾಗ ನನಗೆ. ಚಲೋ ಅಂತಾಗ ಮಾಡ್ಕೊಂಬರ್ಬೇಕು. ಯಾಕ ನಾನು ಯಾಕೆ ನಿಮ್ಮ ತಂಗಿಗೆ ಚಾ ಮಾಡ್ಕೊಡ್ಬೇಕು? ಯಾಕಾಕಿ ಕೈ ಇಲ್ಲನು? ನನಗೆ ನಿಗಂಗಿಲ್ಲ, ನಾ ಮಾಡ್ಕೊಡಂಗಿಲ್ಲ.
ಅಲ್ಲ ಮಾಡ್ಕೊಡಂಗಿಲ್ಲ ಅಂದ್ರೆ ಕೇಳೋರು ಯಾರು? ನಮ್ಮ ತಂಗಿ ತವ್ರ ಮನಿ ಬಂದಾಳ. ಹಾ, ಆಕಿಗೆ ನೀ ಮಾಡ್ಕೊಡಬೇಕು. ಯಾಕ ಆಕಿಗೇನು ಕೊಂಬಕ್ಕೊಳಗ ಬಂದವನ? ನಮ್ಮ ತಂಗಿಗೆ ನಿನ್ನ ಗತಿ ಕೊಂಬಕ್ಕೊಳಗ ಬರಂಗಿಲ್ಲ. ಅದು ಏನಿದ್ರು ನಿನ್ನ ಬುದ್ಧಿ. ನಾನೀಕಿಗೆ ಇದ್ದಲ್ಲೇ ಚಾ ತಂದು ಕೊಡಂಗಿಲ್ಲ, ನಾ ಯಾಕೆ ತಂದು ಕೊಡ್ಬೇಕು? ಈ ಕೇಟ ಮಾಡಿದ್ರು ನಮ್ಮ ತಮ್ಮನ ಹೆಂಡತಿ. ಅದು ನಿನ್ನ ತವ್ರ ಮನೆಯಾಗ ಒಯ್ನಿ. ಇಲ್ಲೇ ನಾನು ಈ ಮನೆ ಹೆಣ್ಮಗಳದೀನಿ. ನಾನು ಮತ್ತು ಅಲ್ಲಿದ್ದಾಗ ಗಂಡನ ಮನೆಯಾಗ ನಿಮ್ಮ ಮನೆಯಾಗ ನಿನ್ನ ತವ್ರ ಮನೆಯಾಗ ಇದ್ದಾಗ ಇದ್ದಲ್ಲೇ ಚಾ ತಂದು ಕೊಡ್ತಿದ್ದೆ, ಇದ್ದಲ್ಲಿನ ನಾಷ್ಟ ತಂದು ಕೊಡ್ತಿದ್ದೆ. ನಾ ಮನೇನಿಲ್ಲ, ಹೆಣ್ಮಗಳ ಮನೆ ಬಂದಾಳ ಅಂತೇಳಿ. ಈಗ ನಾನು ನನ್ನ ತವ್ರ ಮನೆ ಬಂದೀನಿ, ನೀನು ನನಗೆ ಇದ್ದಲ್ಲೇ ಚಾ ತಗೊಂಬ, ನಾಷ್ಟ ಮಾಡಿಕೊಡು. ನಾನು ಯಾಕೆ ಇಲ್ಲಿ ಮಾಡ್ಕೊಡಕ್ಕೆ ಹೋಗ್ಲಿ? ಮತ್ತು ನಾ ಮಾತ್ರ ನಿನ್ನ ಚಾಕ್ರಿ ಮಾಡ್ಬೇಕಂತ ನಿನ್ನ ತವ್ರ ಮನೆ ಬಂದಾಗ, ನನ್ನ ತವ್ರ ಮನೆ ಬಂದಾಗ ನೀ ಯಾಕೆ ಚಾಕ್ರಿ ಮಾಡಬಾರ್ದು ನನಗೆ? ನೀ ಮಾತ್ರ ಮನೆ ಹೆಣ್ಮಗಳನ, ಮತ್ತು ನಾನು ಈ ಮನೆ ಹೆಣ್ಮಗಳಲ್ಲ. ಬರೋಬ್ಬರಿ ಕೇಳಿದ್ ನೋಡ್ ಪರ್ವ. ಇದಕ್ಕೇನು ಉತ್ತರ ಕೊಡ್ತಿ? ಅಲ್ಲಿ ಏನು ನಮ್ಮ ತಂಗಿನ ನಮ್ಮನ್ನ ನಿಗ್ರಿಸ್ತಿರ್ತಿ? ಇಲ್ಲೇ ನಮ್ಮ ತಂಗಿಗೆ ಮಾಡ್ಕೊಡು. ಅಂದ್ರೆ ರಿವೆಂಜ್ ತೊಗೊಳಕತ್ತೀರಿ ನನ್ನ ತಂಗಿ ಕೂಡಿ? ರಿವೆಂಜ್ ಅಲ್ಲ ವೈನಿ, ನಾನು ತವ್ರ ಮನೆ ಬಂದೀನಿ, ನಾನು ಕುಂತು ತಿನ್ನೋದು ಬೇಡನ? ನಾವು ಗಂಡ ಮನೆಯಾಗ ಆಸತ್ತು ಬ್ಯಾಸತ್ತು ಬಂದಿರ್ತೀವಿ, ಮತ್ತು ನಮಗೆ ನೀವು ಕುಂದ್ರಿಸಿ ಮಾಡಿ ಹಾಕ್ಬೇಕವ. ಮತ್ತು ನೀವು ಆಸತ್ತು ಬ್ಯಾಸತ್ತು ಬಂದಿರ್ತೀರಿ ತವ್ರ ಮನೆಗೆ, ನಾ ಕುಂದ್ರಿಸಿ ಮಾಡಿ ಹಾಕಿನಿಲ್ಲ, ಹಂಗೆ ನೀನು ಮಾಡ್ಬೇಕು. ಇನ್ನು ಏನು ಮಕ್ಕ ನೋಡಕತ್ತಿಯಲ್ಲ, ಹೋಗ. ಮಾಡ್ತೀನಿ, ನೀನು ಮಾತ್ರ ಸರಿಯಾದ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಫೋನ್ ಹಚ್ಚಿ ಹೇಳ್ತೀನಿ. ನೋಡು ಟಿಸ್ 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 ಹೆಂಗಂತಾಳ. ಆ ಮೂಗು ಹಿಗ್ಗಿಸಿ ಇದೇ ಡೊಣ್ ಮೆಣಸಿನಕಾಯಿ ಆಗೈತೆ ಅದು ಮೂಗು. ಇನ್ನಟ್ಟು ಹಿಗ್ಸಿದೆ ಅಂದ್ರೆ ಇನ್ನೊಂದಿಟ್ಟು ಬದ್ನಿಕಾಯಿ ಆಗುತ್ತೆ ನೋಡು, ಹಿರಿಯ ಬದ್ನಿಕಾಯಿ ಗತಿ ಆಗುತ್ತೆ ನೋಡು. ಇನ್ನೇನು ಮಕ್ಕ ನೋಡ್ತಿ, ಹೋಗ. ನೀನು ನಾಷ್ಟಕ್ಕೆ ಏನು ಮಾಡ್ತಿ? ಉಪ್ಪಿಟ್ಟು. ಅಯ್ಯೋ ಕಾಂಕ್ರೀಟು ನನಗಂತೂ ಮೊದ್ಲೇಕ ಬೇಡ. ನನಗೆ ಸೂಸ್ಲಾ, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಬಿಡು. ಹಂಗೆ ನಿಮ್ಮ ತಮ್ಮಗ ಕರೆದಿದ್ದು ಕೊಡ್ಬೇಡ ಅಂತ ಹೇಳ್ಯಾರ. ಸೂಸ್ಲಾನು ಬೇಡ, ಹಂಗೆ ನಿಮ್ಮ ತಮ್ಮಗ ಅವಲಕ್ಕಿ ಮಾಡಿಬಿಡ. ನಿಂತೆಲ್ಲ ಹೋಗಿ ಮಾಡಿ ಹೋಗ. ನಮ್ಮ ತಂಗಿ ಏನು ಹೇಳಲ್ಲ ಗೊತ್ತಾತಿಲ್ಲ? ಅಯ್ಯಯ್ಯ ಎಷ್ಟಂತ ಮಾಡ್ದವನ್ನ. ಸೂಸ್ಲಾನು ಮಾಡ್ಬೇಕಂತ, ಬಜ್ಜಿನೂ ಮಾಡ್ಬೇಕಂತ, ಅವಲಕ್ಕಿನೂ ಮಾಡ್ಬೇಕಂತ. ನಾ ಏನು 4 ಕೈ ಹಚ್ಕೊಂಡಿನೇನು? ನನಗೆ ಒಂದ ಮಾಡೋದು ನಿಗತ್ತ, ನಾ ಒಂದ ಮಾಡಾಕಿ. ಎಷ್ಟು ನಾಷ್ಟ ಮಾಡ್ತಾರ? ಒಂದ ನಾಷ್ಟ ಮಾಡ್ತಾರ? ಹೌದಾ, ನನಗೆ ಇವತ್ತ ಗೊತ್ತಾತ್ ನೋಡ ವೈನಿ. ಅಲ್ಲ, ನೀ ಮಾತ್ರ ತವ್ರ ಮನೆಗೆ ಬಂದೀನಿ ಅಂತೇಳಿ ನೀನು ಕೇಳಿದ್ದೆಲ್ಲ ಮಾಡಿ ಕೊಡ್ತೀನಿ 2-3 ದಿನಸನ. ಮತ್ತು ನಾನು ಇಲ್ಲಿ ತವ್ರ ಮನೆಗೆ ಬಂದೀನಿ, ಮತ್ತು ನನಗೂ ಬಗಸಿದ್ದು ಕೇಳಾಕತ್ತೀನಿ, ಮಾಡ್ಕೊಡೋದು ಕರ್ತವ್ಯ ನಿಂದು, ಹೌದಿಲ್ಲ? ಯಾಕವಿ ನೀ ಇಷ್ಟು ಗೊತ್ತಾಗಂಗಿಲ್ಲ ನಿನಗೆ? ಅಲ್ಲಿ ನಿಂತ ಅವ್ರ ಮನ್ಯಾಗ ಹಾರಾಡಿ ಬಂದಿರ್ತಿಲ್ಲ ಅಲ್ಲಿ. ನಮ್ಮ ತಂಗಿನ ಉರ್ಸ್ಕೊಂಡಿರ್ತಿ. ಅಲ್ಲಿ ಮಾತ್ರ ಅದು ಬೇಕು ಇದು ಬೇಕಂತ ಕೇಳಿ ಮಾಡಿಸ್ಕೊಂಡು ತಿಂತಿ. ಮತ್ತು ನಮ್ಮ ತಂಗಿ 4 ಕೈ ಹಚ್ಕೊಂಡಿರ್ತಾವ. ನಮ್ಮ ತಂಗಿ ಕುಂದ್ರಿಸಿ ಮಾಡಿ ಹಾಕಳ ಇಲ್ಲಿ ನಿನಗೆ. ಈಗ ನಮ್ಮ ತಂಗಿಗೂ ನೀ ಕುಂದ್ರಿಸಿ ಮಾಡಿ ಹಾಕ. ವೈನಿ ಒಂದು ಸ್ವಲ್ಪ ಖಾರ ಕಡಿಮೆ ಹಾಕ್ರಿ. ನಿಮ್ಮ ತಮ್ಮ ಜಾಸ್ತಿ ಖಾರ ತಿನ್ನಂಗಿಲ್ಲ ಅವಲಕ್ಕಿಗೆ. ವೈನಿ ಶುಂಠಿ ಚಾ ಮಾಡ್ವಾ. ನನಗೆ ನಿನ್ನೆ ಲಗ್ನದಾಗ ಆ ನೀರು ಕುಡಿದ ಗಂಟ್ಲ ಕಟ್ಟದಂಗ ಐತಿ. ಶುಂಠಿ ಜಜ್ಜಿ ಹಾಕಿ ಒಂದಿಟ್ಟು ಚಲೋ ಅಂತಾಗ ಚಾ ಮಾಡಿಬಿಡು. ಬೇಕಂತ ಮಾಡಕತ್ತ. ನಾನು ಅಲ್ಲೆಲ್ಲ ಕೇಳಿದ್ನಲ್ಲ, ಇಲ್ಲಿ ಬಂದು ರಿವೆಂಜ್ ತೊಗೊಳಕತ್ತ. ಇದನ್ನೆಲ್ಲ ನಮ್ಮ ಅವ್ವ ಹೇಳ್ತೀನಿ. ಅಲ್ಲಿ ಹೋಗ್ಲಿ ಐತಿ ನಮ್ಮ ನಿನಗೆ ಹೆಂಗೆ ಮಾಡ್ತಾಳೆ ನೋಡಕಂತೆ. ಹುಡುಗಿ ನಿರ್ವಹಣೆಗೆ ಐತಿ ದೀಪವ್ವ, ಅದೇನು ಮಾಡ್ತೈತಿ ಬಿಡ. ಸುಮ್ಮಿರ್ಬೇ ನೀನು. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಅಂದ್ರೆ ನಮ್ಮ ತಂಗಿಗೆ ಅಲ್ಲಿ ಹೋದಾಗ ಕಾಟ ಕೊಡೋದು ಬಿಟ್ಟಿರ್ಬೇಕು. ಸುಮ್ಮನೆ ಬರ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಬಂದಾಗ ನನಗೂ ಕಾಟ ಕೊಡ್ತಾರ ಅಂತ ಗೊತ್ತಾಗ್ಬೇಕು. ಅಂದಲ್ಲಿನೇ ಈಕಿ ಮುಕ್ಳು ಕುಂದಿರ್ತಾಳ. ಇಲ್ಲ ಅಂದ್ರೆ ಹಂಗೆ ಎಬಿಸೇ ಬಿಡ್ತಾಳ.